ಎಲ್ರಿಗೂ ನಮಸ್ಕಾರ. ತುಲಾರಾಶಿಯವರೇ, ಈ ವಿಡಿಯೋ ನಿಮಗೆ ಸುಮ್ಮನೆ ಸಿಕ್ಕಿಲ್ಲ. ಮೊಬೈಲ್ನಲ್ಲಿ ಏನೇನೋ ಸ್ಕ್ರೋಲ್ ಮಾಡ್ತಾ ಇರುವಾಗ ಕರೆಕ್ಟಾಗಿ ಇಲ್ಲೇ ಯಾಕೆ ನಿಂತ್ರಿ? ಈ ವಿಡಿಯೋ ಮೇಲೇನೆ ಯಾಕೆ ನಿಮ್ಮ ಕಣ್ಣು ಹೋಯಿತು? ಇದರ ಹಿಂದೆ ದೊಡ್ಡ ಕಾರಣನೇ ಇದೆ. ನಿಮಗೆ ಗೊತ್ತಿಲ್ಲದೆ ಈ ಬ್ರಹ್ಮಾಂಡ ನಿಮಗೆ ಏನೋ ಹೇಳೋಕೆ ಹೊರಟಿದೆ. ನಿಮ್ಮ ಮನಸ್ಸೇ ನಿಮ್ಮನ್ನು ಇಲ್ಲಿಗೆ ಕರೆತಂದಿದೆ. ಇವತ್ತು ನಿಮಗೆ ಸಿಕ್ಕಿರೋ ಈ ಮೆಸೇಜ್ ಹಿಂದೆ ಒಂದು ಆಳವಾದ ಆಧ್ಯಾತ್ಮಿಕ ರಹಸ್ಯ ಅಡಗಿದೆ. ಯಾಕಂದ್ರೆ ನಿಮ್ಮ ಜೀವನದಲ್ಲಿ ತುಂಬಾ ದಿನಗಳಿಂದ ನೆನೆಗುದಿಗೆ ಬಿದ್ದಿರೋ, ಮಾನಸಿಕವಾಗಿ ಕಾಡ್ತಿರೋ ವಿಷಯಗಳು ಈಗ ಬಗೆಹರಿಯಲಿವೆ. ನಾನಂತೂ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ನನಗ್ಯಾಕೆ ಈ ಶಿಕ್ಷೆ ಅಂತ ರಾತ್ರಿ ಮುಖ ಮುಚ್ಚಿಕೊಂಡು ಅತ್ತ ಕ್ಷಣಗಳಿಗೆ ಈಗ ಕೊನೆ ಕಾಲ ಬಂದಿದೆ. ಆದ್ರೆ ನಿಮ್ಮ ಹಣೆ ಬರಹ ಬದಲಾಗೋ ಈ ಸಮಯದಲ್ಲಿ 33 ಕೋಟಿ ದೇವತೆಗಳಿಂದ ಒಂದು ಖಡಕ್ ಎಚ್ಚರಿಕೆ ಕೂಡ ಇದೆ. ದೇವರು ಎಂದೂ ನೇರವಾಗಿ ಬಂದು ಮಾತನಾಡಲ್ಲ. ಪ್ರಕೃತಿ, ಸುತ್ತಮುತ್ತಲಿನ ಘಟನೆಗಳು ಅಥವಾ ಈಗ ನೀವು ನೋಡ್ತಿರೋ ಈ ವಿಡಿಯೋ ಮೂಲಕವೇ ಸಂದೇಶ ಕಳುಹಿಸ್ತಾರೆ. ಈ ಎಚ್ಚರಿಕೆಯನ್ನ ನಿರ್ಲಕ್ಷಿಸಿದ್ರೆ ನೀವೇ ಖುದ್ದಾಗಿ ಕಷ್ಟಗಳನ್ನ ಆಹ್ವಾನಿಸಿದಂತಾಗುತ್ತೆ. ನಿಮ್ಮ ಕಷ್ಟಗಳೆಲ್ಲ ಮುಗಿದು ಪ್ರಶಾಂತ ಜೀವನ ಶುರುವಾಗೋ ಶುಭಗಳಿಗೆ ಹತ್ತಿರದಲ್ಲೇ ಇದೆ. ನಿಮ್ಮ ಜೀವನಕ್ಕೆ ಒಂದು ವಿಶೇಷ ಶಕ್ತಿ ಪ್ರವೇಶಿಸಲಿದೆ. ಅದಕ್ಕಿಂತ ಮುಂಚೆ ನೀವು ತಿಳಿದುಕೊಳ್ಳಲೇಬೇಕಾದ ಕೆಲ ನಿಗೂಢ ರಹಸ್ಯಗಳಿವೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಹೆಡ್ಫೋನ್ ಹಾಕ್ಕೊಂಡು ಪ್ರಶಾಂತವಾಗಿ ಕೊನೆಯವರೆಗೂ ನೋಡಿ. ನಾನು ಹೇಳೋ ಪ್ರತಿಯೊಂದು ಮಾತು ನಿಮಗೇ ಅನಿಸೋದು ಖಂಡಿತ. ತುಲಾರಾಶಿಯವರೇ, ಒಂದು ಕ್ಷಣ ಕಣ್ಣು ಮುಚ್ಚಿ ದೇವರಿಗೆ ಮನಸ್ಸಿನಲ್ಲೇ ನಮಸ್ಕರಿಸಿ. ಕಮೆಂಟ್ನಲ್ಲಿ ನಿಮ್ಮಿಷ್ಟದ ದೇವರ ಹೆಸರು ಟೈಪ್ ಮಾಡಿ. ಅಕ್ಷರಗಳಿಗೆ ಶಕ್ತಿ ಇದೆ. ನಿಮ್ಮ ಆ ಭಕ್ತಿ ಈ ಪ್ರಪಂಚಕ್ಕೆ ಪಾಸಿಟಿವ್ ವೈಬ್ಸ್ ತಲುಪಿಸುತ್ತೆ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಒಮ್ಮೆ ಕಣ್ಣು ಮುಚ್ಚಿ ಕಳೆದ 2-3 ವರ್ಷಗಳ ಜೀವನ ನೆನಪಿಸಿಕೊಳ್ಳಿ. ಎಷ್ಟು ಕಷ್ಟಪಟ್ಟರೂ ಅದಕ್ಕೆ ತಕ್ಕ ಪ್ರತಿಫಲ ಸಿಗ್ಲೇ ಇಲ್ಲ. ಸಿಕ್ಕರೂ ತುಂಬಾ ಲೇಟ್ ಆಗಿ ಸಿಕ್ತು ಅಲ್ವಾ? ಕೈಗೆ ಬಂದಿದ್ದು ಬಾಯಿಗೆ ಸಿಗಲಿಲ್ಲ ಅನ್ನೋ ಹಾಗೆ ಅವಕಾಶಗಳು ಕೊನೆ ಕ್ಷಣದಲ್ಲಿ ಕೈಜಾರಿ ಹೋದವು. ಸಾಲದಕ್ಕೆ ಬರೋ ಹಣಕ್ಕಿಂತ ಹೋಗೋ ವೆಚ್ಚವೇ ಹೆಚ್ಚಾಯಿತು. ರಾತ್ರಿ ಬಂದ್ರೆ ಸಾಕು ನೆಮ್ಮದಿ ಇಲ್ಲ. ಸಾಲ, ಮಕ್ಕಳ ಭವಿಷ್ಯ, ನಾಳೆಯ ಭಯ. ಒಳಗಡೆ ಎಷ್ಟೇ ನೋವಿದ್ರೂ ಹೊರಗಡೆ ನಗುಮುಖ ತೋರಿಸೋ ನಟನೆ ನಿಮಗೀಗ ರೂಢಿಯಾಗಿ ಹೋಗಿದೆ. ಇದಕ್ಕಿಂತ ಹೆಚ್ಚಾಗಿ ನಿಮ್ಮ ಒಳ್ಳೆತನವನ್ನ ಜನ ಚೀಪಾಗಿ ತಗೊಂಡ್ರು. ನೀವು ಅವರ ಒಳಿತಿಗಾಗಿ ಹೇಳಿದ ಮಾತುಗಳನ್ನೇ ತಪ್ಪಾಗಿ ಅರ್ಥೈಸಿಕೊಂಡು ನಿಮ್ಮನ್ನೇ ನಿಂದಿಸಿದ್ರು. ನಿಮ್ಮನ್ನೇ ನಂಬಿದ್ದವರು, ನಿಮ್ಮಿಂದ ಬೆಳೆದವರೇ ಇವತ್ತು ನಿಮಗೆ ಬೆನ್ನು ತೋರಿಸಿ ಹೋದಾಗ ಎದೆ ಸೀಳಿದಷ್ಟು ನೋವಾಗಿರಬೇಕಲ್ವಾ? ಇದೆಲ್ಲ ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ನಡೆದಿದ್ರೆ ಈ ಸಂದೇಶ 100% ನಿಮಗಾಗಿಯೇ ಬಂದಿದೆ. ಯಾಕಂದ್ರೆ ಕತ್ತಲು ಮುಗಿದು ಹೊಸ ಬೆಳಕು ತರಲು ಪ್ರಪಂಚ ನಿಮಗೆ ಸೂಚನೆ ಕೊಡ್ತಿದೆ. ದೊಡ್ಡ ಪವಾಡ ನಡೆಯುವ ಮುನ್ನ ದೇವರು ಕಠಿಣ ಪರೀಕ್ಷೆ ಇಡ್ತಾನೆ. ಬೆಂಕಿಯಲ್ಲಿ ಬೆಂದ ಮೇಲೆಯೇ ಅಲ್ವಾ ಚಿನ್ನ ಹೊಳೆಯೋದು? ನಿಮಗೂ ಅದೇ ಸಮಯ ಬಂದಿದೆ. ಆದ್ರೆ ನಿಮ್ಮ ಅದೃಷ್ಟ ಬದಲಾಗೋ ಈ ಶುಭ ವೇಳೆಯಲ್ಲಿ ನೀವು ಮಾಡೋ 2 ಸಣ್ಣ ತಪ್ಪುಗಳು ನಿಮ್ಮ ಗೆಲುವನ್ನು ದೂರ ಮಾಡಬಹುದು. ಮೊದಲ ತಪ್ಪು, ಮನಸ್ಸಿನಲ್ಲಿ ಕೋಪ, ದ್ವೇಷ ಇಟ್ಟುಕೊಳ್ಳುವುದು. ನಿಮಗೆ ಮೋಸ ಮಾಡಿದವರ ಮೇಲೆ ಕೋಪ ಬರೋದು ಸಹಜ. ಆದ್ರೆ ಆ ಹಗೆತನವನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡ್ರೆ ಅದು ಅವರಿಗಿಂತ ಮುಂಚೆ ನಿಮ್ಮನ್ನೇ ಸುಡುತ್ತೆ. ಅವರಿಗೆ ಕಾಲವೇ ಉತ್ತರ ನೀಡುತ್ತೆ. ಕರ್ಮ ಯಾರನ್ನೂ ಬಿಡಲ್ಲ. ನೀವು ಅವರ ಜೊತೆ ಜಗಳ ಆಡಬೇಡಿ. ನಿಮ್ಮ ಗೆಲುವೇ ಅವರಿಗೆ ತಕ್ಕ ಉತ್ತರವಾಗಲಿ. ಎರಡನೇ ತಪ್ಪು, ಪ್ರತಿಯೊಂದು ವಿಷಯವನ್ನ ಎಲ್ಲರಿಗೂ ಹೇಳುವುದು. ಯಾರೋ ಮುಖ ನೋಡಿ ನಕ್ಕ ತಕ್ಷಣ, ಪ್ರೀತಿಯಿಂದ ಮಾತನಾಡಿಸಿದ ತಕ್ಷಣ ಮನಸ್ಸಿನಲ್ಲಿದ್ದುದನ್ನೆಲ್ಲ ಅವರ ಮುಂದೆ ಬಿಚ್ಚಿಡಬೇಡಿ. ನಿಮ್ಮ ಮುಖದ ಮುಂದೆ ನಗೋ ಪ್ರತಿಯೊಬ್ಬರು ನಿಮ್ಮ ಒಳಿತನ್ನು ಬಯಸೋರಲ್ಲ ಎಂಬುದನ್ನು ನೆನಪಿಡಿ. ಮೇಲ್ನೋಟಕ್ಕೆ ನಗ್ತಾ ಮಾತಾಡಿದ್ರು ಇವನಿಗೇಕೆ ಇಷ್ಟೊಂದು ಸಿಕ್ತಿದೆ ಅಂತ ಒಳಗೊಳಗೆ ಉರಿಯೋ ಜನ ನಿಮ್ಮ ಸುತ್ತಲೂ ಇರ್ತಾರೆ. ನಿಮ್ಮ ಪ್ಲಾನ್ಗಳು, ಭವಿಷ್ಯದ ಗುರಿಗಳು, ಆಸ್ತಿ ವಿಚಾರಗಳು, ಮನೆಯ ಶುಭ ಕಾರ್ಯಗಳು ಅಥವಾ ಮಕ್ಕಳ ಗೆಲುವಿನ ಸುದ್ದಿ, ಇವುಗಳನ್ನು ಬೇರೆಯವರ ಹತ್ತಿರ ಹಂಚಿಕೊಳ್ಳುವ ಮುನ್ನ 10 ಬಾರಿ ಯೋಚಿಸಿ. ತುಂಬಾ ಸಲ ನಮ್ಮ ಬೆಳವಣಿಗೆಯನ್ನು ತಡೆಯೋದು
ಎಲ್ಲೋ ಇರೋ ಶತ್ರುಗಳಲ್ಲ, ನಮ್ಮ ರಹಸ್ಯಗಳನ್ನು ತಿಳಿದಿರೋ ನಮ್ಮವರೇ. ಕಣ್ಣು ದೃಷ್ಟಿ ಅಥವಾ ನರದೃಷ್ಟಿ ಅನ್ನೋದು ಕಲ್ಲನ್ನು ಒಡೆಯುವಷ್ಟು ಭಯಾನಕ. ನಿಮ್ಮ ಒಳಿತನ್ನು ಸಹಿಸದವರ ಕೆಟ್ಟ ಕಣ್ಣು ನಿಮ್ಮ ಏಳಿಗೆಗೆ ಅಡ್ಡ ಬರಬಹುದು. ಅದಕ್ಕೆ ಯಾವುದೇ ಒಳ್ಳೆ ಕೆಲಸ ಕೈಗೆತ್ತಿಕೊಂಡರೂ ಅದು ಪೂರ್ಣಗೊಳ್ಳುವವರೆಗೂ ಯಾರ ಬಳಿಯೂ ಹೇಳಬೇಡಿ. ನಿಮ್ಮ ಯಶಸ್ಸೇ ಜಗತ್ತಿಗೆ ಉತ್ತರ ಕೊಡ್ಲಿ, ಅಲ್ಲಿಯವರೆಗೂ ಮೌನವಾಗಿರುವುದೇ ನಿಮಗಿರೋ ಶ್ರೀರಾಮರಕ್ಷೆ. ಈ ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ಅದ್ಭುತಗಳೇ ನಡೆಯಲಿವೆ. ನಿಮ್ಮ ಮನಸ್ಸಿಗೆ ಎಂದೂ ಇಲ್ಲದ ಪ್ರಶಾಂತತೆ ಸಿಗಲಿದೆ. ಇಷ್ಟು ದಿನ ನಿಮ್ಮನ್ನು ಕಾಡುತ್ತಿದ್ದ ಅನಗತ್ಯ ಭಯಗಳೆಲ್ಲ ತಾನಾಗಿಯೇ ಮಾಯವಾಗಲಿವೆ. ಮುಖ್ಯವಾಗಿ ನಿಮ್ಮ ಕುಟುಂಬ ಅಥವಾ ಆಸ್ತಿ ವಿಚಾರದಲ್ಲಿದ್ದ ದೊಡ್ಡ ಗೊಂದಲ ಈಗ ಯಾವುದೇ ಅಡೆತಡೆ ಇಲ್ಲದೆ ಬಗೆಹರಿಯಲಿದೆ. ಇದು ಎಂದಿಗೂ ತೀರಲ್ಲ. ಕೋರ್ಟ್ ಕಚೇರಿ ಅಲೆದು ಸಾಕಾಯ್ತು. ಅನ್ಕೊಂಡಿದ್ದ ಸಮಸ್ಯೆ ಅಥವಾ ಡಾಕ್ಯುಮೆಂಟ್ ಗೋಜಲು ನಿಮ್ಮ ಪರವಾಗಿಯೇ ಮುಕ್ತಾಯವಾಗಲಿದೆ. ನಿಮ್ಮ ಶಕ್ತಿ, ಸಮಯ ಮತ್ತು ಹಣವನ್ನು ಹಾಳು ಮಾಡುತ್ತಿದ್ದ ಅನಗತ್ಯ ವಿವಾದಗಳಿಂದ ಕೊನೆಗೂ ನಿಮಗೀಗ ಮುಕ್ತಿ ಸಿಗಲಿದೆ. ನಿಮ್ಮ ವೃತ್ತಿ ಜೀವನದಲ್ಲೂ ಒಂದು ದೊಡ್ಡ ತಿರುವು ಬರಲಿದೆ. ತುಂಬಾ ದಿನಗಳಿಂದ ಪ್ಲಾನ್ ಮಾಡ್ತಿದ್ದ ಬಿಸ್ನೆಸ್ ವಿಸ್ತರಣೆ ಅಥವಾ ಜಾಬ್ನಲ್ಲಿ ನೀವು ಬಯಸಿದ್ದ ಪ್ರಮೋಷನ್ ಹಾಗೂ ಟ್ರಾನ್ಸ್ಫರ್ ಈಗ ಕೈಗೂಡಲಿದೆ. ಇದಕ್ಕೆ ಸಂಬಂಧಿಸಿದ ಮುಖ್ಯ ವ್ಯಕ್ತಿಯೊಬ್ಬರನ್ನು ನೀವು ಶೀಘ್ರದಲ್ಲೇ ಭೇಟಿಯಾಗಲಿದ್ದೀರಿ. ಆ ಒಂದು ಭೇಟಿ ನಿಮ್ಮ ಕೆರಿಯರ್ ಅನ್ನೇ ಬದಲಾಯಿಸಲಿದೆ. ಆದ್ರೆ ನೆನಪಿಡಿ, ಈ ಅವಕಾಶಗಳು ಬಂದಾಗ ನನ್ನಿಂದ ಸಾಧ್ಯನಾ, ಮತ್ತೆ ಫೇಲ್ ಆದ್ರೆ ಹೇಗೆ ಅನ್ನೋ ಭಯ, ಅನುಮಾನಗಳನ್ನು ಪಕ್ಕಕ್ಕಿಟ್ಟು 100% ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಗ್ರಹಬಲ ನಿಮಗೀಗ ಸಾಥ್ ಕೊಡ್ತಿದೆ. ನಿಮ್ಮ ಧೈರ್ಯವೇ ನಿಮ್ಮ ದೊಡ್ಡ ಆಯುಧ. ಭಯವನ್ನು ಬದಿಗಿಟ್ಟರೆ ಗೆಲುವು ಖಂಡಿತ ನಿಮ್ಮದೇ. ಇದರ ಜೊತೆಗೆ ನಿಮ್ಮ ಆರೋಗ್ಯವು ಸುಧಾರಿಸಲಿದೆ. ತುಂಬಾ ದಿನಗಳಿಂದ ನಿಮ್ಮನ್ನು ಕಾಡ್ತಿದ್ದ ಆರೋಗ್ಯದ ತೊಂದರೆಗಳು, ಅದು ಪದೇ ಪದೇ ಬರೋ ತಲೆನೋವಿರಲಿ, ಅಲರ್ಜಿ, ಕೀಲು ನೋವು ಅಥವಾ ಹೊಟ್ಟೆಯ ಸಮಸ್ಯೆ ಇರಲಿ, ಸರಿಯಾದ ಚಿಕಿತ್ಸೆ ಮತ್ತು ಜೀವನ ಶೈಲಿಯ ಬದಲಾವಣೆಯಿಂದ ಪೂರ್ತಿಯಾಗಿ ವಾಸಿಯಾಗಲಿವೆ. ನಾನೀಗ ಮುಂಚಿನ ತರ ಫಿಟ್ ಇಲ್ಲ ಅನ್ನೋ ಫೀಲಿಂಗ್ ಹೊರಟು ಹೋಗಿ ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ನೀವು ತುಂಬಾ ಎನರ್ಜೆಟಿಕ್ ಆಗಿ, ಚುರುಕಾಗಿ ಇರ್ತೀರಾ. ಈ ಹೊಸ ಚೈತನ್ಯ ನಿಮ್ಮ ನಿರ್ಧಾರಗಳಲ್ಲಿ, ಕೆಲಸದಲ್ಲಿ ಮತ್ತು ಕುಟುಂಬದವರ ಜೊತೆ ಕಳೆಯೋ ಸಮಯದಲ್ಲೂ ಸ್ಪಷ್ಟವಾಗಿ ಕಾಣಿಸುತ್ತೆ. ಇಷ್ಟು ದಿನ ನನಗೆ ಯಾರ ಸಪೋರ್ಟು ಇಲ್ಲ, ಎಲ್ಲವನ್ನೂ ನಾನೊಬ್ಬನೇ ಹೊರಬೇಕು ಅನ್ಕೊಳ್ತಿದ್ರಿ ಅಲ್ವಾ? ಆದ್ರೆ ಇನ್ಮುಂದೆ ಪರಿಸ್ಥಿತಿ ಬದಲಾಗಲಿದೆ. ನಿಮಗೆ ದೇವರ ಆಶೀರ್ವಾದದ ಸಾಥ್ ಸಿಗಲಿದೆ. ಈಗ ನಿಮ್ಮ ಜೀವನದ ದೊಡ್ಡ ಬದಲಾವಣೆಗೆ ಕಾರಣವಾಗಲಿರೋ ಆ ಒಬ್ಬ ವಿಶೇಷ ಮಹಿಳೆಯ ಬಗ್ಗೆ ತಿಳಿಯೋಣ. ಯಾಕಂದ್ರೆ ನಿಮ್ಮ ಜೀವನದಲ್ಲಿ ಆಕೆಯ ಪ್ರವೇಶಕ್ಕೆ ಈಗ ಸರಿಯಾದ ಸಮಯ ಒದಗಿ ಬಂದಿದೆ. ಈ ಮಹಿಳೆ ನಿಮ್ಮ ಕತ್ತಲಾದ ಜೀವನದಲ್ಲಿ ಬೆಳಕಿನ ರಾಯಭಾರಿಯಂತೆ ಬರ್ತಾಳೆ. ನೀವು ಸಂಪೂರ್ಣವಾಗಿ ನಿರಾಶೆಗೊಂಡು ಕಣ್ಣೀರು ಹಾಕ್ತಿರುವಾಗ ಆಕೆ ಬಂದು ಹೇಳೋ ಒಂದು ಸಣ್ಣ ಮಾತು, ತೋರಿಸೋ ಪ್ರೀತಿ ನಿಮ್ಮ ಜೀವನದ ದಾರಿಯನ್ನೇ ಬದಲಾಯಿಸಿಬಿಡುತ್ತೆ. ನನ್ನಿಂದೇನೂ ಸಾಧ್ಯವಿಲ್ಲ ಅಂತ ನೀವು ಕೈ ಚೆಲ್ಲೋ ಸಮಯದಲ್ಲಿ ಆಕೆ ಕೊಡೋ ಧೈರ್ಯ ನಿಮ್ಮನ್ನ ಮತ್ತೆ ವೇಗವಾಗಿ ಓಡುವಂತೆ ಮಾಡುತ್ತೆ. ಅಷ್ಟಕ್ಕೂ ಆಕೆಯ ಹೆಸರೇನು? ಆಕೆ ಎಲ್ಲಿಂದ ಬರ್ತಾಳೆ? ಪ್ರಪಂಚ ಪ್ರತಿಯೊಂದನ್ನು ಒಮ್ಮೆಗೆ ಬಹಿರಂಗಪಡಿಸಲ್ಲ, ಆದ್ರೆ ಸೂಕ್ತ ಸೂಚನೆ ಕೊಡುತ್ತೆ. ಈ ವಿಶೇಷ ಮಹಿಳೆಯ ಹೆಸರು ಸಾ, ಮಾ, ಕ, ರ ಅನ್ನೋ ಅಕ್ಷರಗಳಿಂದ ಶುರುವಾಗೋ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ ಕೆಲವರ ಜೀವನದಲ್ಲಿ ಲ, ವ, ಪ ಅನ್ನೋ ಅಕ್ಷರಗಳ ಹೆಸರಿರೋ ಮಹಿಳೆಯಿಂದಲೂ ಈ ಪಾಸಿಟಿವ್ ಬದಲಾವಣೆ ಬರಬಹುದು. ಆಕೆ ಯಾರೋ ಇರಬಹುದು. ಆಫೀಸ್ಗೆ ಹೊಸದಾಗಿ ಬಂದ ಸಹೋದ್ಯೋಗಿ, ಕುಟುಂಬದ ಸ್ನೇಹಿತೆ ಅಥವಾ ಪ್ರಯಾಣದಲ್ಲಿ ಸಿಕ್ಕ ಅಪರಿಚಿತೆಯೂ ಇರಬಹುದು. ಕೆಲವರಿಗೆ ಇದು ಈಗಾಗಲೇ ಜೊತೆಗಿರೋ ಹೆಂಡತಿ, ತಂಗಿ ಅಥವಾ ತಾಯಿಯ ರೂಪದಲ್ಲೂ ಇರಬಹುದು. ಆಕೆಯ ಸಣ್ಣ ಸಲಹೆಯು ನಿಮಗೊಂದು ಹೊಸ ಹಾದಿ ತೋರಿಸುತ್ತೆ. ಹಾಗಾಗಿ ಈ ಅಕ್ಷರಗಳ ಹೆಸರಿರೋ ಮಹಿಳೆಯರ ಮಾತುಗಳನ್ನು ಮುಂದಿನ ಕೆಲ ದಿನಗಳು ತುಂಬಾ ಗಮನವಿಟ್ಟು ಕೇಳಿ. ಆಕೆಯ ಮಾತುಗಳಲ್ಲಿ ದೇವರ ಆಶೀರ್ವಾದ
ಮತ್ತು ನಿಮಗಾಗಿಯೇ ಇರೋ ಪರಿಹಾರ ಅಡಗಿದೆ. ಅದನ್ನ ನಿರ್ಲಕ್ಷಿಸಬೇಡಿ. ಈಗ ಈ ವಿಡಿಯೋದ ಅತ್ಯಂತ ಶಾಕಿಂಗ್ ನಿಜ ಹೇಳಲಿದ್ದೇನೆ. ಶ್ರದ್ಧೆಯಿಂದ ಕೇಳಿ. ಈ ವಿಡಿಯೋ ನೋಡ್ತಿರೋ ತುಲಾರಾಶಿಯವರಲ್ಲಿ ಕೆಲವರಿಗೆ ಮುಂದಿನ 21 ದಿನಗಳಲ್ಲಿ ಒಂದು ಅನಿರೀಕ್ಷಿತ ಫೋನ್ ಕಾಲ್ ಬರಲಿದೆ. ಹೌದು, ಆ ಒಂದು ಫೋನ್ ಕಾಲ್ ನಿಮ್ಮ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತೆ. ಆ ಕಾಲ್ ನೀವು ಎಂದೂ ಊಹಿಸದವರಿಂದ ಬರಬಹುದು. ಕ್ಯಾನ್ಸಲ್ ಆಯ್ತು ಅನ್ಕೊಂಡಿದ್ದ ಬಿಸ್ನೆಸ್ ಡೀಲ್ ಕಾಲ್ ಇರಬಹುದು. ಆಸೆ ಬಿಟ್ಟಿದ್ದ ದೊಡ್ಡ ಕಂಪನಿಯ ಜಾಬ್ ಕಾಲ್ ಇರಬಹುದು. ಅಥವಾ ಕೊಡೋದೇ ಇಲ್ಲ ಅಂತ ಮರೆತು ಹೋಗಿದ್ದ ಸಾಲದ ಹಣ ವಾಪಸ್ ತಗೊಳ್ಳಿ ಅಂತ ಬರೋ ಕಾಲ್ ಕೂಡ ಇರಬಹುದು. ಫೋನ್ ರಿಂಗ್ ಆದಾಗ ಅದು ಮಾಮೂಲಿ ಕಾಲ್ ಅನಿಸಬಹುದು. ಆದ್ರೆ ಆ ವ್ಯಕ್ತಿ ಆಡೋ 2 ನಿಮಿಷದ ಮಾತು ವರ್ಷಗಳಿಂದ ನಿಮ್ಮ ಎದೆಯಲ್ಲಿದ್ದ ದೊಡ್ಡ ಭಾರವನ್ನೇ ಇಳಿಸಿಬಿಡುತ್ತೆ. ನಿಮ್ಮ ಕಣ್ಣಲ್ಲಿ ಆನಂದ ಬಾಷ್ಪ ತರಿಸುತ್ತೆ. ಆ 21 ದಿನಗಳ ಶುಭ ಸಮಯ ಈ ಕ್ಷಣದಿಂದಲೇ ಶುರುವಾಗಿದೆ. ಹಾಗಾಗಿ ನಿಮ್ಮ ಫೋನ್ ಮತ್ತು ಇಮೇಲ್ಗಳನ್ನು ಪಾಸಿಟಿವ್ ಆಗಿ ಚೆಕ್ ಮಾಡ್ತಾ ಇರಿ. ಶುಭ ಸುದ್ದಿ ಯಾವಾಗ ಬೇಕಾದರೂ ನಿಮ್ಮ ಬಾಗಿಲು ತಟ್ಟಬಹುದು. ಇದರ ಜೊತೆಗೆ ಹಿಂದೆ ನೀವು ಕಳೆದುಕೊಂಡ ಗೌರವ ಮತ್ತು ಆತ್ಮವಿಶ್ವಾಸವನ್ನು ಮತ್ತೆ ಪಡೆಯೋ ಅದ್ಭುತ ಸಮಯ ಇದಾಗಿದೆ. ನಿಮ್ಮನ್ನ ನೋಡಿ ಹೀಯಾಳಿಸಿದವರು, ನಿಮ್ಮ ಸಾಮರ್ಥ್ಯವನ್ನು ಕೀಳಾಗಿ ಕಂಡವರು ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯ ಪಡ್ತಾರೆ. ಅವರ ಬಾಯಿ ಮುಚ್ಚಿ ಹೋಗುತ್ತೆ. ನೀವು ಯಾರ ಮುಂದೆಯೂ ಏನನ್ನೂ ಪ್ರೂವ್ ಮಾಡೋ ಅಗತ್ಯವಿಲ್ಲ. ನಿಮ್ಮ ಸಾಧನೆಯೇ ಗಟ್ಟಿಯಾಗಿ ಮಾತನಾಡುತ್ತೆ. ಹಿಂದೆ ನೀವು ನಿಸ್ವಾರ್ಥವಾಗಿ ಮಾಡಿದ ಸಣ್ಣ ಸಹಾಯ, ಹಸಿದವರಿಗೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ನೀಡಿದ ಅನ್ನದ ಪುಣ್ಯ ಇವತ್ತು ನಿಮ್ಮನ್ನ ಕಾಪಾಡೋ ಕವಚವಾಗಲಿದೆ. ಕರ್ಮದ ನಿಯಮ ಯಾವತ್ತೂ ವ್ಯರ್ಥವಾಗಲ್ಲ. ಹಾಗಾಗಿ ಯಾರು ನೋಡದಿದ್ದರೂ ಒಳ್ಳೆತನವನ್ನು ಯಾವತ್ತೂ ಬಿಡಬೇಡಿ. ಮುಂದಿನ ದಿನಗಳಲ್ಲಿ ನಿಮ್ಮ ಅನುಭವ, ಜ್ಞಾನ ನೋಡಿ ಕೆಲವರು ಸಲಹೆಗೆ ಬರಬಹುದು. ಅದರಲ್ಲಿ ಹಿಂದೆ ನಿಮಗೆ ಮೋಸ ಮಾಡಿದವರು ಕೂಡ ಇರಬಹುದು. ಆ ಸಮಯದಲ್ಲಿ ಕೋಪಗೊಳ್ಳದೆ ಪ್ರಶಾಂತವಾಗಿ ನಿರ್ಧಾರ ತಗೊಳ್ಳಿ. ಈ ಕ್ಷಣದಿಂದಲೇ ಒಂದು ಹೊಸ ಪಾಸಿಟಿವ್ ಆಲೋಚನೆ ಶುರು ಮಾಡಿ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಕಷ್ಟಗಳನ್ನೆಲ್ಲ ದಾಟಿ ನನ್ನ ಜೀವನವನ್ನು ಅದ್ಭುತವಾಗಿ ಬದಲಾಯಿಸಬಲ್ಲೆ ಅಂತ ನಿಮಗೆ ನೀವೇ 10 ಬಾರಿ ಗಟ್ಟಿಯಾಗಿ ಹೇಳಿಕೊಳ್ಳಿ. ರಾತ್ರಿ ಮಲಗೋ ಮುನ್ನ ಇವತ್ತು ನನಗೆ ಅನ್ನ ನೀಡಿದ್ದಕ್ಕೆ, ಹೊಸ ಪಾಠ ಕಲಿಸಿದ್ದಕ್ಕೆ ಧನ್ಯವಾದ ದೇವರೇ ಅಂತ ಕೃತಜ್ಞತೆ ಸಲ್ಲಿಸಿ. ಆ ಸಣ್ಣ ಅಭ್ಯಾಸ ನಿಮ್ಮ ಆಲೋಚನೆಯನ್ನೇ ಬದಲಾಯಿಸುತ್ತೆ. ಆಲೋಚನೆ ಪಾಸಿಟಿವ್ ಆದ್ರೆ ನಿರ್ಧಾರಗಳು ಸರಿಯಾಗುತ್ತವೆ. ನಿಮ್ಮ ಜೀವನವು ಸುಂದರವಾಗುತ್ತೆ. ನಾನು ಮುಂಚೆ ಹೇಳಿದ ಆ ದೇವತೆಗಳ ಎಚ್ಚರಿಕೆ ನಿಮ್ಮನ್ನ ಭಯಪಡಿಸೋಕಲ್ಲ. ನೀವು ಮತ್ತೆ ತಪ್ಪು ಹಾದಿಗೆ ಹೋಗದೆ ಸರಿಯಾದ ದಾರಿಯಲ್ಲಿ ನಡೆಯಲಿ ಅಂತ ಅಷ್ಟೆ. ನಿಮ್ಮ ಜೀವನಕ್ಕೆ ಹರಿದು ಬರೋ ಅದೃಷ್ಟವನ್ನು ಸ್ವೀಕರಿಸಲು ನಿಮ್ಮನ್ನ ಸಿದ್ಧಪಡಿಸೋಕೆ ಈ ಸಂದೇಶ ಬಂದಿದೆ. ನೀವು ಯಾವತ್ತೂ ಒಂಟಿಯಲ್ಲ. ನಿಮ್ಮ ಕಷ್ಟಗಳಿಗೆ ಖಂಡಿತ ತಕ್ಕ ಪ್ರತಿಫಲ ಸಿಗಲಿದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.